ಇನ್ನು ಜಾತಿ ಗಣತಿಯ ವಿಚಾರ ಸದ್ಯಕ್ಕಂತೂ ತಣ್ಣಗಾಗುವಂಥ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಯಾಕೆಂದರೆ ಜಾತಿ ಗಣತಿ ಬೇಕು ಬೇಡ ಅನ್ನುವಂಥ ಚರ್ಚೆ ಸಮಾಜದಲ್ಲಿ ತುಂಬ ಜೋರಾಗಿ ಈಗಾಗಲೇ ದೊಡ್ಡದಾಗ್ತಾ ಇದೆ. ಅದರ ಜೊತೆಗೆ ಈಗ ಲಿಂಗಾಯತ ಮತ್ತು ಒಕ್ಕಲಿಗ ಸಮುದಾಯಗಳು ಈಗ ಮಾಡಿರುವಂಥ ಕಾಂತರಾಜು ವರದಿ ಅಥವಾ ಕಾಂತರಾಜು ನೀಡಿರುವಂಥ ಜಾತಿ ಗಣತಿ ವರದಿನ ತಿರಸ್ಕಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಅತ್ತ ಹಿಂದುಳಿದ ವರ್ಗಗಳು ಮತ್ತು ದಲಿತ ಸಂಘಟನೆಗಳು ಈ ಜಾತಿ ಗಣತಿಯನ್ನು ಸ್ವೀಕರಿಸಿ ಅನುಷ್ಠಾನ ಮಾಡಬೇಕು ಅಂತ ಪಟ್ಟು ಹಿಡಿದಿವೆ. ಇದರ ಜೊತೆಗೆ ಈಗ ರಾಜಕೀಯ ತಿರುವು ಕೂಡ ಪಡ್ಕೊಂಡಿದೆ. ಮುಖ್ಯಮಂತ್ರಿ ಕೂಡ ಮಾತನಾಡಿದ್ದಾರೆ, ಜಾತಿ ಗಣತಿ ಅನುಷ್ಠಾನ ಮಾಡಬೇಕಾ ಬೇಡವಾ ಇದು ಸೆಕೆಂಡ್ರಿ ಮಾತು, ಆದರೆ ಜಾತಿ ಗಣತಿ ಸ್ವೀಕಾರ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ದೊಡ್ಡ ಚರ್ಚೆ ಆಗ್ತಾ ಇದೆ. ಅತ್ತ ಸರ್ಕಾರದ ಮೇಲೆ ಎಲ್ಲ ಸಮಾಜದವರು ಒಂದಲ್ಲ ಒಂದು ರೀತಿಯಲ್ಲಿ ಜಾತಿ ಗಣತಿ ವಿಚಾರವಾಗಿ ಒತ್ತಡವನ್ನು ಹಾಕ್ತಾ ಇದ್ದಾರೆ. ಅತ್ತ ಲಿಂಗಾಯತ ಸಮುದಾಯ ಮತ್ತು ಒಕ್ಕಲಿಗ ಸಮುದಾಯ ಈಗಾಗಲೇ ಜಾತಿ ಗಣತಿನ ತಿರಸ್ಕಾರ ಮಾಡಿ ಅಂತ ಹೇಳ್ತಾ ಇದ್ದಾರೆ. ಈಗ ದಲಿತ ಸಂಘಟನೆಗಳು ಹಾಗೂ ಹಿಂದುಳಿದ ವರ್ಗಗಳ ಸಮುದಾಯಗಳ ಸಂಘಟನೆಗಳು ಕೂಡ ಮುಖ್ಯಮಂತ್ರಿಗಳ ಮೇಲೆ ನೇರವಾಗಿ ಒತ್ತಡ ಹಾಕಿ ಯಾವುದೇ ಕಾರಣಕ್ಕೂ ಕೂಡ ನಿರ್ಧಾರದಿಂದ ಹಿಂದೆ ಸರಿಬಾರದು, ಜಾತಿ ಗಣತಿಯನ್ನು ಅನುಷ್ಠಾನ ಮಾಡಲೇಬೇಕು ಅಂತ ಪಟ್ಟಿಡಿದಿವೆ. ಇನ್ನು ಈಗಾಗಲೇ ರಾಜಕೀಯ ತಿರುವನ್ನು ಕೂಡ ಪಡೆದುಕೊಳ್ತಾ ಇದೆ. ಅತ್ತ ಲಿಂಗಾಯತ ನಾಯಕರು ಈ ವಿಚಾರವಾಗಿ ಒಂದು ತಟಸ್ಥ ನಿಲುವನ್ನು ಅಥವಾ ಎಚ್ಚರಿಕೆಯ ಹೇಳಿಕೆಗಳನ್ನು ನೀಡ್ತಾ ಇದ್ದಾರೆ. ಇನ್ನು ಹಿಂದುಳಿದ ವರ್ಗದ ನಾಯಕರು ಹಾಗೂ ದಲಿತ ನಾಯಕರು ನೇರವಾಗಿ ಸಿದ್ದರಾಮಯ್ಯನವರಿಗೆ ಟಾರ್ಗೆಟ್ ಫಿಕ್ಸ್ ಮಾಡ್ತಾ ಇದ್ದಾರೆ. ಜಾತಿ ಗಣತಿ ರಿಪೋರ್ಟ್ ಅನ್ನ ಇನ್ನೂ ಕೊಟ್ಟಿಲ್ಲ, ಮಿಸ್ ಆಗಿದ್ರೆ ಇದ್ರ ಬಗ್ಗೆ ತನಿಖೆಯನ್ನು ಮಾಡಬೇಕಾಗುತ್ತೆ. ಈಗ ಸುಮಾರು 200 ಕೋಟಿಗೂ ಹೆಚ್ಚು ಹಣ ವ್ಯಯ ಮಾಡಿ ಕಾಂತರಾಜ್ ಅವರು ವರದಿಯನ್ನು ತಯಾರು ಮಾಡಿ ವರದಿನೇ ಇನ್ನೂ ಬಿಡುಗಡೆನೇ ಆಗಿಲ್ಲ. ರಾಜ್ಯದಲ್ಲಿ ಜಾತಿ ಗಣತಿ ಜ್ವಾಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಈಗಾಗಲೇ ಕಾಂಗ್ರೆಸ್ನಲ್ಲೇ ಇರೋ ಲಿಂಗಾಯತರು ಮತ್ತು ಒಕ್ಕಲಿಗ ನಾಯಕರು ಜಾತಿ ಗಣತಿ ವರದಿ ಬಿಡುಗಡೆಗೆ ವಿರೋಧ ವ್ಯಕ್ತಪಡಿಸಿದ್ದಾರೆ. ಸಿಎಂ ಸಿದ್ದರಾಮಯ್ಯಗೆ ಇದೇ ಈಗ ತಲೆನೋವಾಗಿದೆ. ಇದೇ ವಿಚಾರಕ್ಕೆ ಇಂದು ದೆಹಲಿಯಲ್ಲಿ ಪ್ರತಿಕ್ರಿಯೆ ನೀಡಿದ ಸಿಎಂ ಸಿದ್ದರಾಮಯ್ಯ, ಜಾತಿ ಗಣತಿ ವರದಿ ಇನ್ನೂ ಕೊಟ್ಟಿಲ್ಲ, ಕೆಲವರು ಊಹೆ ಮಾಡಿಕೊಂಡು ವಿರೋಧಿಸುತ್ತಿರಬಹುದು ಅಂತ ಡಿಸಿಎಂ ಡಿಕೆ ಶಿವಕುಮಾರ್ ಪಕ್ಕದಲ್ಲೇ ಕೂತು ಹೇಳಿದ್ದಾರೆ. ಕೊಟ್ಟೇ ಇಲ್ವಲ್ರಿ, ಜಾತಿ ಗಣತಿ ರಿಪೋರ್ಟ್ ಅನ್ನ ಇನ್ನೂ ಕೊಟ್ಟಿಲ್ಲ. ಪರ್ಮನೆಂಟ್ ಕ್ಲಾಸಿಫಿಕೇಶನ್ ಅವ್ರು ಕೊಟ್ಟ ಮೇಲೆ ತಾನೇ ಅವೆಲ್ಲ ನಮ್ಮ ಶಾಸಕರೇ ಮಾಡಲಿ ಬೇರೆಯವ್ರು ಮಾಡಲಿ. ವರದಿಲಿ ಏನಿದೆ ಅಂತ ಗೊತ್ತಿಲ್ವಲ್ಲ ಯಾರಿಗೂ, ನೋಬಡಿ ನೋಸ್. ಊಹೆ ಹಿಂಗಿರ್ಬೋದು ಹಂಗಿರ್ಬೋದು ಅಂತ ಊಹೆ. ಅವ್ರು ಯಾವಾಗ ಕೊಡ್ತಾರೆ ಅಂತ ಗೊತ್ತೇ ಇಲ್ವಲ್ಲಪ್ಪ ನನಗೆ. ನಾನು ಐ ಕಾಂಟ್ ಫೋರ್ಸ್ ದೆಮ್ ಟು ಗಿವ್ ದಿ ರಿಪೋರ್ಟ್. ಜಾತಿ ಗಣತಿ ವರದಿಗೆ ಟಾಂಗ್ ಕೊಟ್ಟಿರೋ ಮಾಜಿ ಸಚಿವ ಈಶ್ವರಪ್ಪ ಕಾಂತರಾಜ್ ವರದಿಯನ್ನ ಡೀಪ್ ಫೇಕ್ ವಿಡಿಯೋಗೆ ಹೋಲಿಸಿದ್ದಾರೆ. ಇತ್ತೀಚೆಗೆ ನಟಿಯರದ್ದು ಜೆರಾಕ್ಸ್ ಬರ್ತಿದೆಯಲ್ಲ, ಮುಖಗಳನ್ನೇ ವ್ಯತ್ಯಾಸ ಮಾಡ್ತಿದ್ದಾರೆ, ಪೇಪರ್ ಅನ್ನು ವ್ಯತ್ಯಾಸ ಮಾಡೋದು ಕಷ್ಟನಾ ಅಂತ ಪ್ರಶ್ನಿಸಿದ್ದಾರೆ. ಯಾರು ಅಧಿಕಾರಿಗಳು ಇದು ಆಟ ಆಡಿದ್ದಾರೆ. ಇದರಲ್ಲಿ ಮುಂದುವರೆದವರು ಹಿಂದುಳಿದವರು ಗೊತ್ತಿಲ್ಲ ನನಗೆ. ಯಾರು ಆಟ ಆಡಿದ್ದಾರೆ, ಆಟ ಆಡಿದ್ರೆ ನಂಗಾರ ಕಳೆದು ಮಿಸ್ ಆಗಿದ್ರೆ ಇದ್ರ ಬಗ್ಗೆ ತನಿಖೆಯನ್ನು ಮಾಡಬೇಕಾಗತ್ತೆ. ಈಗ ಜೆರಾಕ್ಸ್ ಇದೆ, ಇವಾಗ ಈ ನಟಿಯರದೆಲ್ಲ ಬರ್ತಾ ಇದೆಯಲ್ಲ ಜೆರಾಕ್ಸ್, ಮುಖಗಳೇ ವ್ಯತ್ಯಾಸಗಳು ಮಾಡ್ತಿದ್ದಾರೆ, ಪೇಪರ್ ವ್ಯತ್ಯಾಸ ಮಾಡೋದು ಕಷ್ಟನಾ? ಇನ್ನು ಕಾಂಗ್ರೆಸ್ ನಾಯಕರು ಒಬ್ಬೊಬ್ರು ಒಂದೊಂದು ರೀತಿ ಹೇಳಿಕೆ ನೀಡ್ತಿದ್ದಾರೆ. ವರದಿನೇ ಇನ್ನೂ ಬಿಡುಗಡೆ ಆಗಿಲ್ಲ ಅಂತ ಸಚಿವ ಕೆಎನ್ ರಾಜಣ್ಣ ಹೇಳಿದ್ದಾರೆ. ಎಲ್ಲಾ ಸಮುದಾಯದ ನಾಯಕರ ಸಭೆ ಕರೆದು ಮಾತನಾಡೋದು ಉತ್ತಮ ಅಂತ ಜಗದೀಶ್ ಶೆಟ್ಟರ್ ಅಭಿಪ್ರಾಯಪಟ್ಟಿದ್ದಾರೆ. ನೋಡಿ, ಪರ ವಿರೋಧ ಇದ್ದಂಥದ್ದು, ಇದು ಯಾವಾಗಲೂ ಸಂಘರ್ಷ ನೆನ್ನೆ ಮೊನ್ನೆಯಿಂದ ಬಂದಿದ್ದಲ್ಲ. ಈಗ ಜಾತಿ ಗಣತಿ ಬಗ್ಗೆ ಅದು ವೈಜ್ಞಾನಿಕ ಆಗಿಲ್ಲ, ಇನ್ನೊಂದಾಗಿಲ್ಲ ಅಂತಲೂ ಹೇಳೋರಿದ್ದಾರೆ. ಸುಮಾರು 200 ಕೋಟಿಗೂ ಹೆಚ್ಚು ಹಣ ವ್ಯಯ ಮಾಡಿ ಕಾಂತರಾಜ್ ಅವರು ವರದಿಯನ್ನು ತಯಾರು ಮಾಡಿ ವರದಿನೇ ಇನ್ನೂ ಬಿಡುಗಡೆನೇ ಆಗಿಲ್ಲ. ಒಬ್ಬರ ಕೈಯಲ್ಲೂ ಇಲ್ಲ. ನೀವೆಲ್ಲ ನೋಡಿದ್ರೆ ಹೇಳ್ರಪ್ಪ, ನಾನಂತೂ ನೋಡಿಲ್ಲ. ಅದನ್ನು ವರದಿ ಬರೋದಕ್ಕಿಂತ ಮುಂಚೆನೇ ನಾವೇನೇ ಹಾಗಾಗಿದೆ ಹೀಗಾಗಿದೆ ಅಂತ ಯಾಕೆ ಊಹೆ ಮಾಡಬೇಕು? ಈಗಾಗಲೇ ಏನು ಆಗಿದೆ, ಈಗ ಹಿಂದೆ 7 ವರ್ಷ ಕೆಳಗಡೆ ಅದ್ರ ಬಗ್ಗೆ ನಮ್ಮ ಅನುಮಾನಗಳೇನಿದ್ದು ಆ ಅನುಮಾನಗಳನ್ನು ಸನ್ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತಂದಿದ್ದೇವೆ. ಮಾನ್ಯ ಮುಖ್ಯಮಂತ್ರಿಗಳು ಸೂಕ್ತವಾದಂಥ ತೀರ್ಮಾನ ತೆಗೆದುಕೊಳ್ತಾರೆ ಅನ್ನುವಂಥದ್ದು ಹೇಳ್ತಾ ಇದ್ದಾನೆ. ಮಾನ್ಯ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಎಲ್ಲ ಪ್ರಮುಖರನ್ನು ಕರೆದು ಇದ್ರ ಬಗ್ಗೆ ಬೇರೆ ಬೇರೆ ಧರ್ಮ ಸಮಾಜ ಮತ್ತೊಂದು ಇದಾವಲ್ಲ ಪ್ರಮುಖರು ಕರೆದು ಏನು ಕನ್ಫ್ಯೂಷನ್ ಕ್ರಿಯೇಟ್ ಆಗಿದೆ ಅದನ್ನ ತೊಳೆದು ಹಾಕುವಂಥ ಕೆಲಸ ಮಾಡಿದರೆ ಬಹುಶಃ ಇದೊಂದು ಈಸಿ ಪ್ರೊಸೆಸ್ ಅಂತ ನಾನು ತಿಳ್ಕೊಂಡಿದ್ದೀನಿ. ಜಾತಿ ಜನಗಣತಿ ಜ್ವಾಲೆ ಸದ್ಯಕ್ಕೆ ತಣ್ಣಗಾಗೋ ಲಕ್ಷಣಗಳು ಕಾಣ್ತಾ ಇಲ್ಲ. ಈ ಮಧ್ಯೆ ದಾವಣಗೆರೆಯಲ್ಲಿ ವೀರಶೈವ ಲಿಂಗಾಯತ ಮಹಾಸಭಾದಿಂದ ಬೃಹತ್ ಸಮಾವೇಶ ಹಮ್ಮಿಕೊಳ್ಳಲಾಗಿದೆ. ಇದರ ಬಳಿಕ ಮತ್ತೊಂದು ಹಂತದ ಸಮರ ನಡೆಯೋ ಲಕ್ಷಣಗಳು ಕಾಣ್ತಾ ಇವೆ. ಬ್ಯೂರೋ ರಿಪೋರ್ಟ್, TV9.